ಟೀ ಕುಡ್ಕೊಂಡು ಹೋಗ್ತಾರೆ. ಅದು ನನ್ನ ಹೊಟ್ಟೆಪಾಡು. ನಮ್ಮ ತಂದೆಯವ್ರು ನಾವು ಸಣ್ಣಲ್ಲಿಂದನೂ ಹೊಟ್ಟೆಪಾಡು ಕೂಡ ಈ ಒಂದು ಘಾಟಿ ಬ್ಲಾಕ್ ಆಗೋದ್ರಿಂದ. ನಂದು ಒಂದು ಅಂಗಡಿ ಅಂತಲ್ಲ, ಆಟೋಗಳಿರ್ಬೋದು, ಎಲ್ಲ ಬಿಸ್ನೆಸ್ಗೂ ಹೊಡೆತ ಬೀಳುತ್ತೆ. ಹಾಗಾಗಿ ಹೆಚ್ಚಿನ ಗಮನ ಕೊಟ್ಟು ಈ ರಸ್ತೆ ಬಗ್ಗೆ ಒಂಚೂರು ಇಂಪ್ರೂವ್ಮೆಂಟ್ಸ್ ಮಾಡೋದಿರ್ಬೋದು, ಹೆಚ್ಚಿನ ಅನುದಾನ ಕೊಟ್ಟು ಒಳ್ಳೆ ರೀತಿಯಲ್ಲಿ ಮಾಡುವಂಥದ್ದು ಮಾಡಿಕೊಂಡ್ರೆ ಭಾರಿ ಅನುಕೂಲ. ಪ್ರತಿ ಮಳೆಗಾಲದಲ್ಲೂ ಪ್ರಾಬ್ಲಮ್. ಆದರೆ ಒಂದು ಖುಷಿ ಏನಂತಂದರೆ, ನಾನು ಕೇಳ್ದಂಗೆ ಶಿರಾಡಿ ಬ್ಲಾಕ್ ಆಗಿದೆ, 1 ತಿಂಗಳು 1.5 ತಿಂಗಳು ಅಂತಾರೆ, ಕಡೆಗೆ ಎಲ್ಲ ಘಾಟಿಗಳು ಬ್ಲಾಕ್ ಆಗಿತ್ತು. ಆವಾಗನೂ ಕೂಡ ನಮ್ಮಲ್ಲಿ ಓಪನ್ ಇತ್ತು. ಚಾರ್ಮಡಿ ಬ್ಲಾಕ್ ಆಗಿತ್ತು ಅಂದರು. ಚಾರ್ಮಡಿ ಲಾಸ್ಟ್ ಇಯರ್ ಅದ್ರ ಹಿಂದಿನ ವರ್ಷದಲ್ಲಿ ಬ್ಲಾಕ್ ಆಗಿತ್ತು ಅಂತಂದರು. ಆವಾಗ ಬ್ಲಾಕ್ ಆದಾಗನೂ ಕೂಡ ನಮ್ಮ ಘಾಟಿ ರನ್ನಿಂಗ್ ಇತ್ತು. ಆ ಕಡೆ ಯಲ್ಲಾಪುರ ಘಾಟಿ, ಸಿರ್ಸಿ ಘಾಟಿನೂ ಕೂಡ ಬ್ಲಾಕ್ ಆದಾಗನೂ ಕೂಡ ನಮ್ಮಲ್ಲಿ ರನ್ನಿಂಗ್ ಇತ್ತು. ಅದೊಂದು ಖುಷಿ. ಅದಕ್ಕೆ ಹೇಳಿದ್ದು ನಾನು ಆಕ್ಸಿಜನ್ ಇದ್ದಂಗೆ ಅಂತೇಳಿ. ಹಾಂ, ಕೆಲಸ ಮಾಡ್ಬೇಕಾದ್ರೆ 2 ತಿಂಗಳು ಬ್ಲಾಕ್ ಆಗಿತ್ತು. ಅಂದರೆ ಈ ಕಾಂಕ್ರೀಟ್ ರೋಡ್ ಮಾಡಿದ್ರಲ್ಲ, ಅವು ಇದು ಕೂಡ ಹೆಂಗಾಗಿತ್ತು ಅಂದರೆ, ಮುಂಚೆ ಇದ್ದಾಗ ಹಳೆ ರೋಡ್ ಇತ್ತಲ್ಲ, ಸುಮಾರು ಸರಿ ಲಾರಿಗಳು. ಸರ್ ಹೇಳಿ. ಈಗ ರೋಡ್ ಈಗ ಬ್ಲಾಕ್ ಆದಾಗಿಂದ ನಮ್ಮ ಜೀವನಕ್ಕೆ ರೋಡೇ 80% ನಮಗೆ, 20% ಪಬ್ಲಿಕ್, 80% ಈಗ ವೆಹಿಕಲ್ಗಿಂತ ನಮ್ಮ ಜೀವನ ಆಗ್ತುಂಟು. ಈಗ ರೋಡ್ ಆದಾಗಿಂದ ನಮಗೆ ಬಿಸ್ನೆಸ್ ಇಲ್ಲ. ಈಗ ಪ್ರಾಬ್ಲಮ್ 80% ಬಿಸ್ನೆಸ್ ಇಲ್ಲ. ಇನ್ನು ಭಾಗ ದೇವಕ್ಕೆ ಬಿಡಬೇಕು, ಇನ್ನು ಮುಂದೆ ಯೋಚನೆ ಮಾಡ್ಬೇಕು. ಇನ್ನೀಗ ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಿದ್ವಿ. ಎಷ್ಟು ಅಂಗಡಿಗಳಿದಾವೆ ಸರ್ ಇಲ್ಲಿ? ಈ ಸುಮಾರು ಒಂದು ಇಲ್ಲಿಂದ ಮಾಸಿಗಟ್ಟೆ ಸುಮಾರು ಅಂಗಡಿ ಸರ್, ಒಂದು 20-30 ಅಂಗಡಿ ಇದೆ. ಈ ರೋಡನ್ನೇ ಹೋಟೆಲ್ ಈ ಕಡೆ ನಮ್ಮ ಹುಲ್ಕಲ್ ಭಾಗದಲ್ಲಿ ಒಂದು 4-5 ಇದೆ. ಈಗ ಅವರೆಲ್ಲ ಈ ರೋಡನ್ನೇ ನಂಬ್ಕೊಂಡು ಬಂದು ರೋಡಲ್ಲಿ ಜೀವನ, ಪ್ರವಾಸಿಗರು, ಟೂರಿಸ್ಟ್ಗಳು, ಅವ್ರದ್ದೇ ಜೀವನ ಆಗ್ತಿದೆ. ತುಂಬಾ ಕಷ್ಟ ಆಗುತ್ತೆ. ತುಂಬಾ ಕಷ್ಟ ಇದೆ. ಇನ್ನು ಮುಂದೆ ತುಂಬಾ ಕಷ್ಟ ಆಗಿದೆ. ಇನ್ನು ರೋಡ್ ಕ್ಲಿಯರ್ ಆಗುತ್ತೆ ಅನ್ನೋದು ಕಷ್ಟನೇ. ಆದಷ್ಟು ಬೇಗ ನಮ್ಗೆ ಒಳ್ಳೇದು. ನಮ್ಮಂತ ಬದುಕಬಹುದು. 20-30 ಬಸ್ ಇಲ್ಲಿ ಮಾಸಿಗಟ್ಟೆ ಹೋಟೆಲ್ ಎಲ್ಲರೂ ಈ ರೋಡನ್ನೇ ನಂಬ್ಕೊಂಡು, ಎಲ್ಲ ರೋಡ್ ಹೆಚ್ಚಾಗಿ ರೋಡ್ ನಮಗೆ ಬೇಗ ರೋಡ್ ಮುಗಿಸ್ಕೊಡ್ಲಿ, ಆದಷ್ಟು ಬೇಗ ಮುಗಿಸ್ಕೊಳ್ಬೇಕು. ನಮ್ಗೆ ಅದು ಆಸೆ. ಮುಗಿಸಿದ್ರೆ ನಮ್ಮಂತ ಬದುಕಬಹುದು. ನಿಮ್ಮ ಹೆಸರು ಸರ್? ಅರವಿಂದ್ ಶೆಟ್ಟಿ ಅಂತ ಇಲ್ಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.